ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಸ್ವಲ್ಪ ಒಂದು 4 ಜನ ಗೆಸ್ಟ್ ಬಂದಿದ್ದಾರೆ. ಇದು ನಮ್ಮ ಮನೆಗೆ ಎಲ್ರಿಗೂ ಫೇವ್ರೇಟು ತಿಂಡಿ. ಇದು ನಾನು ತಿಂಗ್ಳಿಗೆ ಒಂದು ಸಲನಾದ್ರು ಮಾಡ್ತೀನಿ. ನಮ್ಮಲ್ಲಿರೋದು ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ಆದರೆ ಇವತ್ತು ಗೆಸ್ಟ್ ಬಂದಿರೋದ್ರಿಂದ ಜಾಸ್ತಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಜೀರಿಗೆ, ಕರಿಬೇವು, ಈರುಳ್ಳಿ, ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ವಯಸ್ಸಾದವರಿದ್ದರೆ ತುರಿದ್ಬಿಟ್ಟು ಹಾಕ್ಕೊಂಡು ಮೆತ್ತಗೆ ಬೇಯಿಸ್ಕೊಡಿ ಅವ್ರಿಗೆ. ಉಪ್ಪು ಮತ್ತು ಹೆಸರುಬೇಳೆ, ಕಡಲೆಬೇಳೆ ಇದರೊಳಗಡೆ ಹಾಕ್ತೀನಿ. ಇವಿಷ್ಟನ್ನು ಉಪ್ಪು, ಹೆಸರುಬೇಳೆ, ಕಡಲೆಬೇಳೆ, ಇದು ತರಕಾರಿ. ಮೇಯ್ನು ಇಂಗ್ರೀಡಿಯೆಂಟ್ಸು ಕರಿಯೋದಕ್ಕೆ ಇದೊಂದು ತರಕಾರಿ ಸಾಕು, ಬೇರೆ ಯಾವುದು ಹಾಕಬಾರ್ದು. ತವಾದಲ್ಲಿ ಬೇಯಿಸೋದಾದರೆ ಗೆಡ್ಡೆಕೋಸು, ಸೌತೆಕಾಯಿ ಅದು ಹಾಕ್ಕೋಬೋದು. ಕರಿಯೋ ರೊಟ್ಟಿ ಆಗಿರೋದ್ರಿಂದ ಇದೊಂದು ಕ್ಯಾರೆಟ್ ತುರಿ ಒಂದು ಸಾಕು. ಇಷ್ಟು ಇಂಗ್ರೀಡಿಯೆಂಟ್ಸ್ನು ಹಸಿಟ್ಟಿಗೆ ಹಾಕ್ಕೊಳ್ತೀನಿ, ಉಪ್ಪು ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಚಟ್ನಿಗೆ ನೆಲ್ಲಿಕಾಯಿ ಚಟ್ನಿ ಮಾಡೋಣ ಅಂತ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ತುರಿದ್ಕೊಂಡಿದ್ದೀನಿ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಕಡ್ಡಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಇಷ್ಟು. ಇವಾಗ ಇದನ್ನು ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದನ್ನು ಹಿಟ್ಟಿಗೆ ಹಾಕ್ಕೊಳ್ತೀನಿ ಎಲ್ಲ. ಇಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ರೊಟ್ಟಿ ಹಿಟ್ಟಿಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಕುದೀತಾ ಇರಬೇಕು ಬಿಸಿ ನೀರು. ಆ ಥರ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಕುದಿಸ್ಕೋಬೇಕು. ಈ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ತರಕಾರಿ ಎಲ್ಲ, ಸೊಪ್ಪು, ತರಕಾರಿ ಇದಕ್ಕೆ ಹಾಕ್ತೀನಿ. ಇವಾಗ ಗಟ್ಟಿ ಕಲಿಸ್ಕೋಬೇಕು. ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಗಟ್ಟಿ ಕಲಿಸ್ಕೊತೀನಿ. ಆರಿದ್ಮೇಲೆ ಈ ಪೇಪರ್ ಮೇಲೆ ಎಣ್ಣೆ ಹಚ್ಕೊಂಡು ತಟ್ಟೋದು. ನೋಡಿ, ನೆಲ್ಲಿಕಾಯಿ ಚಟ್ನಿ ರೆಡಿಯಾಗಿದೆ. ಇವಾಗ ಇದು ಸ್ವಲ್ಪ ಆರಲಿ, ಆಮೇಲೆ ಕಲಿಸ್ಬಿಟ್ಟು ಉಂಡೆ ಕಟ್ಕೊಂಡು ತಟ್ಟೋಣ. ನೋಡಿ, ಈ ರೀತಿ ಗಟ್ಟಿ ಕಲಿಸ್ಕೋಬೇಕು. ಇದನ್ನು ಪೇಪರ್ ಮೇಲೆ ತಟ್ಟಿ, ಪೇಪರ್ಗೆ ಎಣ್ಣೆ ಹಾಕಿದ್ದೀನಿ. 2 ಉಂಡೆ ಇಟ್ಕೊಂಡು ಇದ್ರ ಮೇಲೆ ತಟ್ಟಿ ಎತ್ತಿ ಹಾಕಬೇಕು. ಇಲ್ಲಿ ಚಟ್ನಿ ಇಟ್ಕೊಂಡಿದ್ದೀನಿ. ಹಿಂಗೆ ಒದ್ದೆ ನೀರು ಕೈ ಮಾಡಿಕೊಂಡು ತಟ್ಟೋದು ರೊಟ್ಟಿನ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕಾಯಲಿ, ಅಷ್ಟರೊಳಗೆ ರೊಟ್ಟಿ ತಟ್ಕೊಳ್ಳೋಣ. ಕಾದಿದ ಎಣ್ಣೆ ರೊಟ್ಟಿ ತಟ್ಕೊಳ್ತೀನಿ. ಸ್ವಲ್ಪ ನೀರು ಕೈ ಮಾಡಿಕೊಂಡು ತಟ್ಕೊಳ್ಳೋದು ಈ ಥರ. ನಮಗೆ ತೆಳ್ಳಗೆ ಹೇಗೆ ಬೇಕು ಹಾಗೆ. ತಟ್ಟಕ್ಕೆ ಬರದೇ ಇದ್ದರೆ ಲಟ್ಟಣಿಗೆಲ್ಲಿ ತಟ್ಕೋಬೋದು. ಈ ರೀತಿ ತಟ್ಕೊಳ್ತೀನಿ ನಾನು ಕೈಯಲ್ಲೇ. ಚಿಕ್ಕ ಚಿಕ್ಕದಾಗೆ ಬೇಯಿಸ್ಕೊಳ್ತೀನಿ ನಾನು. ಇವಾಗ ಎಣ್ಣೆ ಕಾದಿದೆ, ಎತ್ತು ಹಾಕೋಣ. ಇವಾಗ ಎಣ್ಣೆಗೆ ಬಿಡೋಣ. ಈ ರೀತಿ ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ಕರೆದ್ಕೋಬೇಕು. ಈ ರೀತಿ ಚೆನ್ನಾಗಿ ಬೇಯಲಿ. ನೋಡಿ, ಒಂದು ಸೈಡ್ ಬೆಂದಿದೆ. ಹೀಗೆ ಟರ್ನ್ ಮಾಡಿ ಹಾಕೋದು. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು ಈ ತಿಂಡಿ. ಇದು ಬೇಯಲಿ ಈ ಥರ. ನೋಡಿ, ಇಷ್ಟು ಬೆಂದರೆ ಸಾಕು, ತೆಗೆದುಬಿಡ್ತೀನಿ ಇವಾಗ. ತೆಗೆದುಬಿಟ್ಟು ಮತ್ತೊಂದು ರೊಟ್ಟಿ ಹಾಕ್ತೀನಿ. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನೂ ಬೇಯಿಸ್ಕೊಳ್ಳೋಣ. ಇವಾಗ ಟರ್ನ್ ಮಾಡೋಣ. ಒಂದು ಸೈಡ್ ಬೆಂದಮೇಲೆ ಒಂದು ಸಲ ಮಾಡಿ ನೋಡಿ, ನೀವು ಫಿದಾಗ್ಬಿಡ್ತೀರಿ ಈ ರೊಟ್ಟಿ ತಿನ್ನೋದಕ್ಕೆ. ಅಷ್ಟೇ. ಇಷ್ಟು ಬೆಂದಮೇಲೆ ತೆಗೆದುಬಿಡೋದು. ನಮ್ಗೆ ಯಾವ ರೀತಿ ರೋಸ್ಟ್ ಬೇಕು, ಮೆತ್ತಗೆ ಬೇಕು ಬೇಯಿಸ್ಕೊಳ್ಳೋದು ಅಷ್ಟೇ. ಇದೇ ರೀತಿ ಎಲ್ಲ ರೊಟ್ಟಿನೂ ಬೇಯಿಸ್ಕೊಳ್ತೀನಿ. ನೋಡಿ, ಈ ರೀತಿ ಬೇಯಿಸಿದ್ದೀನಿ. ನೆಲ್ಲಿಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಒಬ್ಬೊಬ್ಬರು 4 ರೊಟ್ಟಿ ತಿನ್ನೋದಂತೂ ಖಂಡಿತ. ಒಮ್ಮೆ ಮಾಡಿ ನೋಡಿ. ತಿಂಗ್ಳಿಗೆ ಒಂದು ಸಲನಾದ್ರು ನಾವು ಮಾಡೇ ಮಾಡ್ತೀವಿ. ಇದು ನಮ್ಮನೆ ಫೇವ್ರೇಟ್ ತಿಂಡಿ. ಖಂಡಿತ ಟ್ರೈ ಮಾಡಿ ನೋಡಿ.